ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣಗೆ ಸಂಬಂಧಪಟ್ಟಂಥ ಪೆನ್ ಡ್ರೈವ್ ವಿಚಾರದಲ್ಲಿ ಸೂತ್ರಧಾರಿ ಯಾರು? ಯಾವುದೋ ಒಂದು ಸೆಕ್ಸ್ ಸ್ಕ್ಯಾಂಡಲ್ ಅಂತೆ, ಹಲವಾರು ವಿಡಿಯೋಗಳಿವೆಯಂತೆ ಅಂತ ಮೊದಲು ಗೊತ್ತಾಗಿದ್ದೆ ಈ ಪೆನ್ ಡ್ರೈವ್ಗಳ ಮೂಲಕ ಅಂತ ಹೇಳ್ತಾರೆ. ಅಯ್ಯೋ ಪೆನ್ ಡ್ರೈವ್ ಎಲ್ಲಿ ಬಂತು, ಅದೆಲ್ಲ ವಾಟ್ಸಪ್ಪಲ್ಲೇ ಹರಿದಾಡ್ತು ಅಂತ ಕೆಲವರು ಹೇಳ್ತಾರೆ. ಇಲ್ಲ ಪೆನ್ ಡ್ರೈವ್ನ ಹಂಚಿಬಿಟ್ಟಿದ್ರು ಜೋರಾಗಿ. ಆ ಪೆನ್ ಡ್ರೈವನ್ನು ಯಾರೋ ಅಲ್ಲಿ ಡೌನ್ಲೋಡ್ ಮಾಡಿ ಅದನ್ನು ವಾಟ್ಸಪ್ಗೆ ಹಾಕ್ಕೊಂಡು ಹಂಚಿದ್ರು ಅಂತಲೂ ಇದೆ. ಇರಲಿ, ಇದೀಗ ಎಲ್ಲೆಡೆ ಈ ಪೆನ್ ಡ್ರೈವ್ನಲ್ಲಿರ್ತಕ್ಕಂಥ ವಿಡಿಯೋವನ್ನು ಹಂಚಿದ್ದು ಯಾರು ಈ ಒಂದು ಪ್ರಶ್ನೆ ಓಡ್ತಾ ಇದೆ. ಇಲ್ಲಿ ಅಷ್ಟೆಲ್ಲ ವಿಡಿಯೋ ಹರಿಬಿಟ್ಟಿದ್ದು ಮಾಜಿ ಶಾಸಕ ಪ್ರೀತಮ್ ಗೌಡನ. BJPಯಿಂದ ಹಾಸನದಲ್ಲಿ ಪ್ರೀತಮ್ ಗೌಡ ಶಾಸಕರಾಗಿ ಆಯ್ಕೆಯಾಗಿದ್ದರು. ತದನಂತರದ ಚುನಾವಣೆಯಲ್ಲಿ ಸೋತರು. ಆದರೆ ಇದೀಗ ಪ್ರೀತಮ್ ಗೌಡ್ರ ಈ MP ಎಲೆಕ್ಷನ್ ಇತ್ತಲ್ಲ, MP ಎಲೆಕ್ಷನ್ಗಿಂತ ಮುಂಚೆ ಇನ್ನೇನು ವೋಟಿಂಗ್ ಆಗಬೇಕು ಅಂತ ಒಂದು 2 ದಿನ ಇರಬೇಕಾದ್ರೆ ಹಾಸನದಾದ್ಯಂತ ಪ್ರಜ್ವಲ್ ರೇವಣ್ಣಗೆ ಸಂಬಂಧಪಟ್ಟಿದ್ದು ಎನ್ನಲಾದ ಕೆಲ ಅಶ್ಲೀಲ ವಿಡಿಯೋಗಳು ಜೋರಾಗಿ ಹರಿದಾಡಿದ್ವು. ಆ ಒಂದು ವಿಡಿಯೋಗಳನ್ನು ಹರಿಬಿಟ್ಟಿರೋದೇ ಪ್ರೀತಮ್ ಗೌಡನ. ಇದೀಗ ಪ್ರೀತಮ್ ಗೌಡ ಆರೋಪವನ್ನು ಹೊತ್ಕೊಂಡಿದ್ದಾರೆ. ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್ನಲ್ಲಿ ಪ್ರೀತಮ್ ಗೌಡಗೆ ಇದೀಗ ಸಂಕಷ್ಟ ಶುರುವಾಗ್ತಾ ಇದೆ. SIT ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಮಾಜಿ ಶಾಸಕ ಪ್ರೀತಮ್ ಗೌಡಗೆ ನೋಟಿಸನ್ನು ಕೊಟ್ಟಿದ್ದಾರೆ. ಪೆನ್ ಡ್ರೈವ್ ಕೇಸ್ ಸಂಬಂಧವಾಗಿ ದೂರು ದಾಖಲಿಸಿದ್ರು ಸಂತ್ರಸ್ತೆ. ಈ ದೂರಿನ ಹಿನ್ನೆಲೆಯಲ್ಲಿ ಇವತ್ತು ವಿಚಾರಣೆಗೆ ಬರಬೇಕು ಪ್ರೀತಮ್ ಗೌಡ ಅಂಥೇಳಿ ನೋಟಿಸ್ ಹೋಗಿದೆ. SIT ನೋಟಿಸ್ ಇವತ್ತು ನೋಟಿಸ್ ಬಂದಿರುವ ಹಿನ್ನೆಲೆಯಲ್ಲಿ ಇವತ್ತೇನಾದರೂ ಪ್ರೀತಮ್ ಗೌಡ ವಿಚಾರಣೆಗೆ ಹಾಜರಾಗ್ತಾರಾ ಈ ಒಂದು ಪ್ರಶ್ನೆ ಇದೆ. ಇಲ್ಲಿ ಮಾಜಿ MLA SIT ನೋಟಿಸನ್ನು ಉತ್ತರಿಸಬೇಕಲ್ವ, ಅದಕ್ಕೆ ಉತ್ತರಿಸುವ ಸಲುವಾಗಿ ಪ್ರೀತಮ್ ಗೌಡ ಏನಾದರೂ ಬರಬಹುದಾ ಅಂತ ಒಂದು ವೆಯ್ಟಿಂಗ್ ಇದೆ. ಇಲ್ಲಿ ನೋಡಬೇಕಾಗತ್ತೆ ಪ್ರೀತಮ್ ಗೌಡ ಇದರಲ್ಲಿ ಹಾಜರಾಗ್ತಾರಾ ಇಲ್ವಾ, ಏನಾಗುತ್ತೆ ಅಂತ. ಖಾಸಗಿ ವಿಡಿಯೋ ಹಂಚಿಕೆ ಮಾಡಿದ್ರು, ಮಾನಹರಣ ಮಾಡಿದ್ದಾರೆ ಅಂಥೇಳಿ ಇದರ ಸಂಬಂಧವಾಗಿ ದೂರನ್ನು ಕೊಡಲಾಗಿತ್ತು. ಪ್ರಜ್ವಲ್, ಶರತ್, ಕಿರಣ್, ಪ್ರೀತಮ್ ಗೌಡ ಮೇಲೆ ದೂರು ದಾಖಲಾಗಿತ್ತು. ಒಬ್ಬರ ಮೇಲಲ್ಲ, ಇದರಲ್ಲಿ ಕೆಲವರೆಲ್ಲ ಅರೆಸ್ಟ್ ಆದರೂ ಕೂಡ ಕೆಲವ್ರನ್ನ ಕಾರ್ಗೆ ತುಂಬ್ಕೊಂಡು ಹೋದರು. ಅವರ ಪ್ರೀತಮ್ ಗೌಡಗೆ ವಿಚಾರದಲ್ಲಿ ಏನಾಗಿದೆ ಅಂದರೆ, ಪ್ರೀತಮ್ ಗೌಡ ಕಡೆ ಹುಡುಗರು ಪ್ರಜ್ವಲ್ ರೇವಣ್ಣ ವಿಡಿಯೋನ ಹಂಚಿಬಿಟ್ಟಿದ್ದಾರೆ ಅಂತ. ಪ್ರೀತಮ್ ಗೌಡ ಕಡೆ ಹುಡುಗರೆಲ್ಲ ಸೇರಿಕೊಂಡು MP ಚುನಾವಣೆ ಅಂದರೆ ವೋಟಿಂಗಿಂತ ಕೆಲ ಗಂಟೆಗಳು, 48 ಗಂಟೆ 72 ಗಂಟೆ ಅಂತ ಇಟ್ಕೊಳ್ಳಿ, ಅಷ್ಟರಲ್ಲಿ ಪೂರ್ತಿ ಹಾಸನದಾದ್ಯಂತ ಓಡಾಡ್ತು. ಆನಂತರ ಅದು ವಾಟ್ಸಪ್ಗೆ ಬಂದ ಮೇಲೆ ಅನೇಕ ಕಡೆ ಅದು ಓಡಾಡಿದೆ. ಬಿಡಿ, ದೇಶ ವಿದೇಶಗಳ ಗಡಿ ಕೂಡ ದಾಟಬಿಟ್ಟಿರಬೇಕದು. ಇರಲಿ, ಇದೀಗ ಪ್ರಜ್ವಲ್, ಶರತ್, ಕಿರಣ್, ಪ್ರೀತಮ್ ಗೌಡ ಮೇಲೆ ಇದೀಗ ಏನಾಗಿದೆ, ಒಂದಷ್ಟು ಪ್ರಜ್ವಲ್ ಈ ಕಡೆಯಿಂದ ದೂರು ಬಂತು. ತಮ್ಮದೆಲ್ಲ ವಿಡಿಯೋ ಹರಿಬಿಟ್ಬಿಟ್ಟಿದ್ದಾರೆ ಇವರು ಅಂತೆಲ್ಲ ಬಂದ ಮೇಲೆ ಸೇಡಿ ಸೈಬರ್ ಪೊಲೀಸ್ ಠಾಣೆಗೆ ಸಂತ್ರಸ್ತೆ ಕೂಡ ದೂರು ಕೊಟ್ಟಿದ್ದರು. ಸರಿ, ಇಂಥದ್ದೇನೋ ನಡೆದಿದೆ ಅಂದಾಗ ಅದನ್ನು ವಿಡಿಯೋ ಮಾಡಿ ಹಂಚುವಂಥದ್ದೇನಿದೆ, ಆಯ್ತು ಯಾರೋ ವಿಡಿಯೋ ಮಾಡಿದರು, ನಮ್ಮ ಖಾಸಗಿ ವಿಚಾರವೋ ಅಥವಾ ನಮಗೆ ಅವಮಾನಕರ ಒಂದು ವಿಡಿಯೋನೋ ಅದನ್ನೇ ಅವರು ಬಹಿರಂಗಪಡಿಸೋಕ್ಕೆ ಯಾರು ಅಂತ ಅವ್ರದ್ದು ಒಂದು ದೂರಿತ್ತು. ಇದೀಗ ಪ್ರಕರಣದ ವಿಚಾರಣೆಗೆ ಸಂಬಂಧಪಟ್ಟಂತೆ ಪ್ರೀತಮ್ ಗೌಡಗೆ ನೋಟಿಸ್ ಹೋಗಿದೆ. ನೋಟಿಸ್ ಕೊಟ್ಟ ಬೆನ್ನಲ್ಲೇ ತನ್ನ ವಕೀಲರ ಜೊತೆ ಪ್ರೀತಮ್ ಗೌಡ ಚರ್ಚೆ ಮಾಡ್ತಾ ಇದ್ದಾರೆ. ಇಲ್ಲಾಂದರೆ ವಕೀಲರ ಮೂಲಕವಾಗಿಯೇ ತಮಗೊಂದು ಸಮಯಾವಕಾಶ ಬೇಕು ಅಂತ ಕೂಡ ಕೇಳುವಂಥ ಸಾಧ್ಯತೆ ಇದೆ. ಡೀಟೇಲ್ಸ್ ಕೊಡೋಕ್ಕೆ ಇದೀಗ ಸಂತೋಷ್ ಪಟೇಲ್ ಎಲ್ಲಿದ್ದಾರೆ ಪ್ರೀತಮ್ ಗೌಡ? ಇದೀಗೇನಾದರೂ ವಿಚಾರಣೆಗೆ ಬರ್ತಾರಾ ನೋಟಿಸ್ ಕೊಟ್ಟಿರೋ ಕಾರಣದಿಂದಾಗಿ? ಏನು ಕಥೆ ಅಂತ ರಮಕಾಂತ್, ಈಗಾಗಲೇ ಪ್ರೀತಮ್ ಗೌಡ್ಗೆ ಒಂದು ನೋಟಿಸ್ ಅನ್ನು ಕೊಟ್ಟಿರುವಂತದ್ದು. ಇವತ್ತು ಸಂಜೆ ಒಳಗೆ ವಿಚಾರಣೆಗೆ ಹಾಜರಾಗಬೇಕು ಅನ್ನೋ ಮಾಹಿತಿ ಇತ್ತು. ಆದ್ರೆ ಇಷ್ಟೊತ್ತಾದ್ರೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. ಇಲ್ಲಿ 2 ಸಾಧ್ಯತೆಗಳಿರುತ್ತೆ. ಒಂದು, ಅವರ ವಕೀಲರ ಮುಖಾಂತರ ತನಿಖಾಧಿಕಾರಿಯನ್ನ ಸಂಪರ್ಕವನ್ನು ಮಾಡಿ ಒಂದಿಷ್ಟು ಸಮಯಾವಕಾಶವನ್ನು ಕೂಡ ತೆಗೆದುಕೊಳ್ಬಹುದು. ಇಲ್ಲ ಅಂತ ಹೇಳಿದ್ರೆ ಇವತ್ತು ವಿಚಾರಣೆಗೆ ಹಾಜರಾಗಬೇಕು. ಅದಕ್ಕೆ ಕಾರಣವನ್ನು ಕೊಟ್ಟು ಇವರು ಇಂಥ ದಿನ ಬರ್ತೀನಿ ಅಂತ ಹೇಳಿ ಸಮಯವನ್ನು ಕೂಡ ತನಿಖಾಧಿಕಾರಿಗಳಿಗೆ ತಿಳಿಸ್ಬೇಕಾಗತ್ತೆ. ಸೊ ಇನ್ನೂ ಕೂಡ ಪ್ರೀತಮ್ ಗೌಡ ಅವರು ಬಂದಿಲ್ಲ, ಇವತ್ತು ಬರ್ತಾರೆ ವಿಚಾರಣೆಗೆ ಅನ್ನೋದಿತ್ತು. ಇಡೀ ಪ್ರಕರಣದಲ್ಲಿ ಸಂತ್ರಸ್ತೆ ದೂರು ಕೊಟ್ಟಂತ ಸಂದರ್ಭದಲ್ಲಿ ಏನು ಪ್ರಜ್ವಲ್ ರೇವಣ್ಣ ಜೊತೆಗೆ ಅವರ ಒಂದು ನಗ್ನ ಫೋಟೋ ಇತ್ತು, ಅದನ್ನ ಎಡಿಟೆಡ್ ಫೋಟೋ, ಅದನ್ನ ಎಲ್ಲಾ ಕಡೆ ವೈರಲ್ ಮಾಡ್ತಿದ್ರು ಅಂತ ಹೇಳಿ ಅವರು ಆರೋಪವನ್ನು ಮಾಡಿ ದೂರನ್ನು ಕೊಟ್ಟಿರುವಂತದ್ದು. ಪ್ರಜ್ವಲ್ನ ಪರಿಚಯ ಆಗಿರುತ್ತೆ. ಪ್ರಜ್ವಲ್ನ ಪರಿಚಯ ಆದಂತ ಸಂದರ್ಭದಲ್ಲಿ ಒಂದು ಸ್ಕೂಲ್ ವಿಚಾರವಾಗಿ ಪ್ರಜ್ವಲ್ಗೆ ಸಂಪರ್ಕ ಆಗುತ್ತೆ. ಅದಾದ ಬಳಿಕ ಅವರು ಫೋನ್ ಪದೇ ಮೇಲಿಂದ ಮೇಲೆ ಮಾಡ್ತಾ ಇರ್ತಾರೆ. ಅದರ ಜೊತೆಗೆ ಬೇರೆ ನಂಬರ್ಗಳಿಂದನೂ ಕೂಡ ಫೋನ್ ಮಾಡುವಂತದ್ದು, ವಿಡಿಯೋ ಕಾಲ್ ಮಾಡುವಂತದ್ದು, ಅಲ್ಲಿ ಇವ್ರಿಗೆ ಏನು ಇವ್ರು ಹಾಕಿರುವಂತ ಉಡುಪುಗಳನ್ನ ತೆಗಿಬೇಕು ಅಂತ ಹೇಳಿ ಬಲವಂತ ಮಾಡುವಂತದ್ದು, ಇವೆಲ್ಲವೂ ಕೂಡ ಅವರು ದೂರಿನಲ್ಲಿ ಆರೋಪವನ್ನು ಮಾಡಿರುವಂತದ್ದು. ಆದ್ರೆ ಆ ಫೋಟೋಗಳನ್ನ ಇಟ್ಕೊಂಡು ಇವರು ಯಾವ ರೀತಿಯಾಗಿ ಹೊರಗಡೆ ಹರಿಬಿಟ್ರು, ಈ ವಿಚಾರವಾಗಿ ನಾನು ಅವರನ್ನು ಕೂಡ ಸಂಪರ್ಕ ಮಾಡಿ ಇದನ್ನ ಪ್ರಶ್ನೆನ ಮಾಡಿದ ಸಂದರ್ಭದಲ್ಲಿ ಇಡೀ ಪ್ರಕರಣದ ಹಿನ್ನೆಲೆ ಅಂದ್ರೆ ಇದನ್ನ ವೈರಲ್ ಮಾಡಿದಂತವ್ರು ಪ್ರೀತಮ್ ಗೌಡ, ಕಿರಣ್ ಮತ್ತೆ ಶರತ್ ಇವ್ರು ಮಾಡಿರುವಂತದ್ದು, ನಾನಲ್ಲ ಅಂತ ಹೇಳಿ ಪ್ರಜ್ವಲ್ ಕೂಡ ಹೇಳಿದ್ದಾರೆ ಅನ್ನೋ ಮಾಹಿತಿಯನ್ನು ಕೂಡ ಅವರು ಉಲ್ಲೇಖವನ್ನ ಮಾಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಪ್ರಜ್ವಲ್ ಇರೋದು ಕೂಡ FIR ಆಗಿರುವಂತದ್ದು, ಅವರಿಗೆ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ವಿಚಾರಣೆಗೆ ಹಾಜರಾಗಿ ಅಂತ. ಯಾವಾಗ ಈ ನೋಟಿಸ್ ಜಾರಿ ಆಯ್ತು, ಇದರ ಬೆನ್ನಲ್ಲೇ ಅವರು ಕೂಡ ಎಲ್ಲೋ ಒಂದ್ ಕಡೆ ವಿಚಲಿತರಾಗಿರುವಂತದ್ದು
ಪ್ರೀತಮ್ ಗೌಡ. ಯಾವುದೇ ಸಂದರ್ಭದಲ್ಲಿ ಒಂದ್ ವೇಳೆ ಇವ್ರು ಏನಾದ್ರು ಪೆನ್ ಡ್ರೈವ್ಗಳನ್ನ ಹಂಚಿಕೆಯನ್ನ ಮಾಡಿದ್ರೆ, ವಿಡಿಯೋಗಳನ್ನ ಶೇರ್ ಮಾಡಿದ್ರೆ, ಹರಿಬಿಟ್ಟಿದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ, ಸೊ ಇವ್ರ ವಿರುದ್ಧ ಕಠಿಣ ಕ್ರಮ ಆಗುವಂತದ್ದು ಯಾವುದೇ ಸಂದರ್ಭದಲ್ಲೂ ಕೂಡ ಬಂಧನ ಆಗ್ಬೋದು. ಈ ಹಿನ್ನೆಲೆಯಲ್ಲಿ ಇದೇ ಕಾರಣಕ್ಕಾಗಿ ಅವ್ರು ಬಂದಿಲ್ಲ ಅಂತ ಒಂದು ಕಡೆ ಮೂಲಗಳಿದ್ರೆ, ಮತ್ತೊಂದು ಕಡೆ ಕಾನೂನು ತಜ್ಞರ ಸಲಹೆಯನ್ನು ಪಡೆದುಕೊಂಡು ನಂತರ SIT ಅಧಿಕಾರಿಗಳ ಮುಂದೆ ಅವರು ವಿಚಾರಣೆಗೆ ಹಾಜರಾಗಬಹುದು ಅನ್ನೋ ಮಾಹಿತಿ ಇರುವಂತದ್ದು. ಒಟ್ಟಾರೆಯಾಗಿ ಇಡೀ ಪ್ರಕರಣದಲ್ಲಿ ಕೇವಲ ಪ್ರಜ್ವಲ್ ಗೌಡ ಅಂಡ್ ಟೀಮ್ ಅಂತ ಏನು ಇದುವರೆಗೂ ಆರೋಪವನ್ನು ಮಾಡ್ತಿತ್ತು, ಅದರ ಜೊತೆಗೆ ಈ ರಾಜಕೀಯ ಕೆಸರಾಚಾಟಗಳು ಮಾಡುವಂತ ಸಂದರ್ಭದಲ್ಲಿ ಕೂಡ ಇದನ್ನು ಮಾಡಿದ್ದಾರೆ ಅಂತ ಆರೋಪ ಇತ್ತು. ಪ್ರಕರಣ ದಾಖಲಾಗಿರೋ ಹಿನ್ನೆಲೆಯಲ್ಲಿ ಇವರು ಕೈವಾಡ ಇರ್ಬೋದು ಅಂತ ಅನುಮಾನಗಳು ಮೂಡ್ತಾ ಇರುವಂತದ್ದು. ರಮಾಕಾಂತ್, ಥ್ಯಾಂಕ್ ಯು ಸಂತೋಷ್.